ಸ್ಯಾಂಡಲ್ವುಡ್ ಭಾರತೀಯ ಚಿತ್ರರಂಗದಲ್ಲಿ ಇದು ಸಣ್ಣ ಮನೆ. 8-9 ದಶಕಗಳ ಇತಿಹಾಸವಿರೋ ಮನೆ. ದಶಕಗಳಿಂದಲೂ ಈ ಉದ್ಯಮ ಒಂದು ಸಂಪ್ರದಾಯಬದ್ಧವಾಗಿ ನಡೆದುಕೊಂಡು ಬರ್ತಿದೆ, ಗೌರವಾನ್ವಿತವಾಗಿ ನಡೆದುಕೊಂಡು ಬರ್ತಿದೆ. ಸಾವಿರಾರು ಕುಟುಂಬಗಳ ಬದುಕಾಗಿ ಬೆಳಕಾಗಿ ಸಾಕ್ತಿದೆ. ಕನ್ನಡ ಚಿತ್ರರಂಗದ ಪರಂಪರೆಯಲ್ಲಿ ಹಲವಾರು ನಟರು, ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಇಲ್ಲಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಇದ್ದಾರೆ. ಆದರೆ ಉದ್ಯಮದ ಇತಿಹಾಸದಲ್ಲಿ ಇದುವರೆಗೂ ಒಬ್ಬ ಸಿನಿಮಾ ಸಾಧಕನ ವ್ಯಕ್ತಿತ್ವದ ಬಗ್ಗೆ ಯಾರೊಬ್ಬರೂ ಹಗುರವಾಗಿ ಮಾತನಾಡಿಲ್ಲ. ಅವರ ಪಾತ್ರಗಳ ಬಗ್ಗೆ, ವೇಷಭೂಷಣಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ ಇಂಡೈರೆಕ್ಟ್ ಆಗಿ ಮಾತನಾಡಿರಬಹುದೇ ಹೊರತು ಅಪ್ಪಿತಪ್ಪಿಯೂ ಯಾರೊಬ್ಬರೂ ಕೂಡ ಮತ್ತೊಬ್ಬ ಸಿನಿಮಾ ಸಾಧಕನ ಬಗ್ಗೆ ಬೇಜವಾಬ್ದಾರಿಯುತವಾಗಿ ಮಾತನಾಡಿದ್ದ ಉದಾಹರಣೆಯೇ ಇಲ್ಲ. ಆದ್ರೆ ಮೊನ್ನೆ ಇಂಡಸ್ಟ್ರಿಗೆ ಕಾಲಿಟ್ಟಂತಹ, ಒಂದು ಸಿನಿಮಾ ಮಾಡಿ ಇನ್ನು 2ನೇ ಸಿನಿಮಾ ಮಾಡ್ತಿರುವಂತಹ ನಟಿಯೊಬ್ರು ಬೇಜವಾಬ್ದಾರಿಯುತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಒಬ್ಬ ಸಾಧಕನ ಬಗ್ಗೆ. If I get into trouble, it's on him. ठीक है? Yeah. Deal. Okay. You're getting into trouble for me. Okay. Yes, sir. ಇದೊಂದು ಕಮೆಂಟ್, ಇದೊಂದು ಸಂದರ್ಶನ, ಇದೊಂದು ಮಾತು ಇಂಡಸ್ಟ್ರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟ ಹಾಗೆ ಆಗಿದೆ. ರೀಸೆಂಟ್ ಆಗಿ ಆನ್ಲೈನ್ ಬಳಗವೊಂದಕ್ಕೆ ಕಿರಿಕ್ ಪಾರ್ಟಿ ಖ್ಯಾತಿಯ ರಶ್ಮಿಕಾ ಮಂದಣ್ಣ ಈ ಹೇಳಿಕೆಯನ್ನ ನೀಡಿ ಉದ್ಯಮದ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸಂದರ್ಶನದಲ್ಲಿ ನಿರೂಪಕ ಕೇಳು ರ್ಯಾಪಿಡ್ ಫೈರ್ ಪ್ರಶ್ನೆಗಳಿಗೆ ಮಿಸ್ಟರ್ ಶೋ ಆಫ್ ಅನ್ನೋ ಪ್ರಶ್ನೆಗೆ ರಶ್ಮಿಕಾ ಹೀಗೆ ಉತ್ತರಿಸಿದ್ದಾರೆ. If I get into trouble, it's on him. ठीक है? Yeah. Deal. Okay. You're getting into trouble for me. Okay. Yes, sir. ಈ ಹೇಳಿಕೆ ಕೇಳಿ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಫುಲ್ ಗರಂ. ನೋ ಫೇರ್ ಅಂತಾರೆ, ನಾನು ರಕ್ಷಿತ್ ಮೇಲೆ ಹಾಕ್ಲಾ ಅಂತಾರೆ. ಆಮೇಲೆ ನಾನಿದನ್ನ ಹೇಳ್ಬಾರ್ದು ಅಂತಾನು ಹೇಳ್ತಾರೆ. ಆಮೇಲೆ ಇಲ್ಲ, ಆಕೆಗೆ ಯಾರೂ ಗೊತ್ತಿಲ್ಲ, ಯಾರನ್ನು ಮೀಟ್ ಮಾಡಿಲ್ಲ ಅಂತ ರಕ್ಷಿತ್ ಸಾಥ್ ಕೊಡ್ತಾರೆ. ಆ ಗೊಂದಲದಲ್ಲಿ ನಿರೂಪಕ ಮಿಸ್ಟರ್ ಸ್ಮಾರ್ಟ್ ಅಂತ ಕೇಳಿದ್ರು. ಲಕ್ಷ್ಯ ಕೊಡದೆ ಇಲ್ಲ, ನಾನು ಈ ಪ್ರಶ್ನೆಗೆ ಉತ್ತರಿಸಿಲ್ಲ ಅಂತಾರೆ. ಆಗ ಆ ಪ್ರಶ್ನೆಗೆ ಉತ್ತರಿಸಲೇಬೇಕು, ನಾನು ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀನಿ ಅಂತ ರಕ್ಷಿತ್ ಹೇಳ್ತಾರೆ. ಆಗ ರಶ್ಮಿಕಾ, ಆಯ್ತು, ನಾನು ಸೋತಿಲ್ಲ, ನಾನು ಹೇಳ್ತೇನೆ, ಅದರಿಂದ ಏನಾದ್ರೂ ಟ್ರಬಲ್ ಆದ್ರೆ ಅದನ್ನ ರಕ್ಷಿತ್ ಹ್ಯಾಂಡಲ್ ಮಾಡ್ಬೇಕು, ಹಾಗಿದ್ರೆ ಹೇಳ್ತೀನಿ ಅಂದ್ರು. ಆ ಕಡೆಯಿಂದ ರಕ್ಷಿತ್ ಸನ್ನೆ ಮಾಡ್ತಾ ಇದ್ದಂತೆ ರಶ್ಮಿಕಾ ಸಣ್ಣ ಧ್ವನಿಯಲ್ಲಿ ಯಶ್ ಸರ್ ಅಂತ ಹೇಳಿಬಿಟ್ರು. No fair. Can I put it on you? No, you're not. He's not at all. I know. I can't even put it on him. Okay. How do I do this? Okay. I shouldn't say this. No, she doesn't know people. She doesn't know. She's not met. If I get into trouble, it's on him. Okay. ठीक है? Yeah. Deal. Okay. You're getting into trouble for me. Okay. Yes, sir. ರಶ್ಮಿಕಾ ಮಂದಣ್ಣರ ಈ ಸ್ಟೇಟ್ಮೆಂಟ್ ನೋಡಿದ್ದೆ, ಅಲಾರಿ ಒಬ್ಬ ಸ್ಟಾರ್ ಬಗ್ಗೆ ಮಾತನಾಡಬೇಕು ಅಥವಾ ನಿರೂಪಕ ಕೇಳಿರೋ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಬಾಯಿಗೆ ಬಂದ ಹೆಸರನ್ನ ಹೇಳ್ಬಿಡೋದಾ? ಶೋ ಆಫ್ ಅನ್ನುವುದಕ್ಕೆ ಮೀನಿಂಗ್ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರೂ ಬೇಕು ಅಂತಾನೆ ಹೇಳಿದ್ರಾ? ಯಶ್ ಅನ್ನೋ ನಟನ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ ಇವರಿಗೇನು ಗೊತ್ತಿದೆ ಅಂತ ಹೀಗ್ ಮಾತನಾಡಿದ್ರು ಅಂತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಗರಂ ಆಗಿದ್ದಾರೆ. ಆನ್ಲೈನ್ ನಲ್ಲಿ ರಶ್ಮಿಕಾ ಮಂದಣ್ಣಗೆ ಹ್ಯಾಶ್ ಟ್ಯಾಗ್ ಮಾಡಿ ಶೋ ಆಫ್ ಅನ್ನೋ ಪದ ಬಳಸಿಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ರಶ್ಮಿಕಾ ಮಾತನಾಡಿರುವುದು ತಪ್ಪು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶೋ ಆಫ್ ಅಂದೋರಿಗೆ ಸಂತೋಷ ಪರ್ಫೆಕ್ಟ್ ಕೌಂಟರ್. ಬರೀ ಯಶ್ ಅಭಿಮಾನಿಗಳಷ್ಟೇ ಅಲ್ಲ, ಚಿತ್ರೋದ್ಯಮದ ಹಲವರು ಈ ವಿಚಾರವಾಗಿ ಮಾತನಾಡಿದ್ದಾರೆ.
ಈ ಪೈಕಿ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ತಮ್ಮ ಫೇಸ್ಬುಕ್ ವಾಲ್ನಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ. ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದ್ಭುತ ಪ್ರತಿಭೆಗಳಿದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟ ನಾಯಕ ನಟ ಯಶ್. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಉತ್ತಮ ಬಿಸ್ನೆಸ್ ಮಾಡ್ತಿವೆ ಅನ್ನೋದನ್ನ ತೋರಿಸಿಕೊಟ್ಟ ನಾಯಕ ನಟ. ಜನರ ಮೇಲಿನ ಪ್ರೀತಿಯನ್ನ ಸಾಮಾಜಿಕ ಸೇವೆ ಮೂಲಕ ತೋರಿಸಿಕೊಟ್ಟ ನಾಯಕ ನಟ. ಕನ್ನಡದಲ್ಲೂ ಅದ್ಭುತ ನಿರ್ದೇಶಕರಿದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟ ನಾಯಕ ನಟ. ಇಷ್ಟೆಲ್ಲ ತೋರಿಸಿಕೊಟ್ಟ ಅವರನ್ನ ಮಿಸ್ಟರ್ ಶೋಮ್ಯಾನ್ ಅಂತ ಕರೀಬೇಕು, ಆದರೆ ಮಿಸ್ಟರ್ ಶೋ ಆಫ್ ಅಲ್ಲ. ಅಲ್ಲಿಗೂ ಅವರನ್ನ ಮಿಸ್ಟರ್ ಶೋ ಆಫ್ ಅಂತ ಕರೆದರೂ ಅದನ್ನ ಸಮರ್ಥಿಸಿಕೊಳ್ಳುವಷ್ಟು ಕೊಡುಗೆ ಅವರು ಸಮಾಜಕ್ಕೆ ನೀಡಿದ್ದಾರೆ. ಅವರು ಯಾವಾಗಲೂ ರಾರಾಜಿಸ್ತಾರೆ. ಯಾರಲ್ಲಿ ಸೌಂಡ್ ಮಾಡೋದು? ಹೌದು, ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಹೇಳಿಕೆ ಪರ್ಫೆಕ್ಟ್ ಆಗಿದೆ. ಇದೇ ಮಾತನ್ನೇ ಇಡೀ ಚಿತ್ರೋದ್ಯಮದ ಮಂದಿ ಹೇಳ್ತಿದ್ದಾರೆ. ಯಶ್ ನಿಜವಾಗ್ಲೂ ಶೋಮ್ಯಾನ್. ಸ್ಯಾಂಡಲ್ವುಡ್ ಶೋಮ್ಯಾನ್, ರಾಕಿಂಗ್ ಸ್ಟಾರ್. ಮಾತು ಕೇಳುಗುರು, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರು. ಕಿರಿಕು ಎಲ್ಲ ಬೇಗ ಗುರು, ಕೆಳಗಿಳಿಸು ನಿನ್ನ ಕಾಲರು. ಅದು ನಡೆಯಲ್ಲ, ಹುಲಿಯಂದು ಬೆಚ್ಚು ತಿನ್ನಲ್ಲ. ಸುನಾಮಿಗೆ ಸೈನ್ ಬೋರ್ಡ್ ಇಡಬೇಡ, ಸ್ಟೆಥೋಸ್ಕೋಪ್ ಸಿಡಿಲಿಗೆ ಹಿಡಿಬೇಡ, ಕಟ್ಟಿಗೆ ಕರುಣೆಯ ಪಾಠ ಬೇಡ, ಬೋಧನೆ ಕೇಳುವ ಬಾಯ್ಸು ಮುಂದಿದೆ, ಮಾಡೋದೇ ಬೇಡ ಇವಾಗ. ಹೌದು, ನಿಜಕ್ಕೂ ರಾಕಿಂಗ್ ಸ್ಟಾರ್ ಯಶ್ ಶೋಮ್ಯಾನೇ. ಯಾಕಂದ್ರೆ ಅವರ ಸಾಧನೆ ಹಾಗಿದೆ, ಅವರ ಕೆರಿಯರ್ ಗ್ರಾಫ್ ಹಾಗಿದೆ. ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೂ ಸೂಪರ್ ಟ್ಯಾಲೆಂಟ್ಗಳಿದ್ದಾರೆ ಅನ್ನುವುದನ್ನ ತೋರಿಸಿದವರು ಯಶ್. ನಮ್ಮಲ್ಲೂ ಸೂಪರ್ ರೈಟರ್ಸ್ ಇದ್ದಾರೆ ಎನ್ನುವುದನ್ನ ಕೆಲಸ ಮಾಡಿಸಿ ತೋರಿಸಿದವರು ಯಶ್. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಉತ್ತಮ ಬಿಸ್ನೆಸ್ ಮಾಡ್ತಿವೆ ಅನ್ನುವುದನ್ನ ತೋರಿಸಿಕೊಟ್ಟಿದ್ದು ಯಶ್. ಕನ್ನಡ ಸಿನಿಮಾಗಳಿಗೆ ಫಾರಿನ್ ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂತ ಮೊದಲು ನುಗ್ಗಿದ್ದು ಯಶ್. ಒಂದೇ ರೇಂಜ್ಗಿದ್ದ ಮಾರ್ಕೆಟ್ನಲ್ಲಿ ಕ್ರೇಜ್ ಹುಟ್ಟಿಸಿದ್ದು ಯಶ್. ಎಲ್ಲಿ ಹೋದ್ರೂ ಕಾಲರ್ ಎತ್ತಿ ನಮ್ ಕನ್ನಡ ಸಿನಿಮಾ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಇನ್ನು ಮುಂದೈತೆ ಮಾರಿ ಹಬ್ಬ ಅಂತ ನಮ್ಮ ಇಂಡಸ್ಟ್ರಿ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋರು ನಟ ಯಶ್. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನೆ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲ, ಯಾರಲ್ಲಿ ಉಗ್ಗು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು, ಸೈಡಲ್ಲಿ ಇದ್ರೆ ಒಳ್ಳೇದು, ಅಡ್ಡ ಸಿಗಂಗಿಲ್ಲ ರಾಮಾಚಾರಿ. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಅಷ್ಟೇ ಯಾಕೆ, ಅಭಿಮಾನದಿಂದ ಬಂದ ಬದುಕನ್ನ, ಅಭಿಮಾನದಿಂದ ಜನರ ಮೇಲಿನ ಪ್ರೀತಿಯನ್ನ ಸಾಮಾಜಿಕ ಸೇವೆ ಮೂಲಕ ತೋರಿಸಿಕೊಟ್ಟವರು ಯಶ್. ನಿಜ ಹೇಳಬೇಕು ಅಂದ್ರೆ ಯಶ್ ಈಗ ಬರೀ ಸಿನಿಮಾ ಸ್ಟಾರ್ ಅಲ್ಲ, ಜನರ ಸ್ಟಾರ್. ಯಾಕಂದ್ರೆ ಸಿನಿಮೇತರವಾಗಿ ಆತ ಮಾಡ್ತಾ ಇರೋ ಕೆಲಸಗಳು ಹಾಗಿವೆ. ಸಿನಿಮಾ ಸಮಸ್ಯೆ ಬಂದ್ರೆ ಎಲ್ಲೇ ಇದ್ರೂ ಎದ್ದು ಬರ್ತಾರೆ. ಕನ್ನಡದ ಸಮಸ್ಯೆ ಅಂದ್ರೆ ಎಲ್ಲೇ ಇದ್ರೂ ಎದ್ದು ಬಿಡ್ತಾರೆ. ನೀರು, ಪರಿಸರ ಅಂದ್ರೆ ಮುಂದಿರ್ತಾರೆ. ಒಬ್ಬ ಸಿನಿಮಾ ಸ್ಟಾರ್ ಆಗಿ ಅಲ್ಲದೇನೆ ಒಬ್ಬ ಪ್ರಬಲ ವ್ಯಕ್ತಿಯಾಗಿ ತನ್ನಿಂದ ಏನೆಲ್ಲ ಆಗುತ್ತೆ ಅಷ್ಟನ್ನು ಸಮಾಜಕ್ಕೆ ಕೊಡ್ತಿದ್ದಾರೆ. ಇಂಥ ವ್ಯಕ್ತಿತ್ವವನ್ನ ಶೋ ಆಫ್ ಅನ್ನೋರಿಗೆ ಏನ್ ಹೇಳ್ಬೇಕು ಹೇಳಿ? ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ, ಲೆಕ್ಕಾನೆ ಹಾಕೋದಿಲ್ಲ ಸೈನ್ಯದ ಗಾತ್ರ, ಕೆಳಗಿದ್ರೆ ನಡೆದೋಗುತ್ತೆ ಕುರುಕ್ಷೇತ್ರ. ಜಗದಲ್ಲಿ ಹುಟ್ಟಿದ ಮೇಲೆ ನಿಂದೊಂದು ಸೀಲು ಒಟ್ಟು, ಡಮರತ್ತು ಯಾರ ಅಪ್ಪನ ಸತ್ತು. ನಿಜಕ್ಕೂ ಇಂಥ ವ್ಯಕ್ತಿತ್ವದ ಬಗ್ಗೆ ಏನೇ ಮಾತನಾಡಬೇಕು ಅಂದ್ರೂ 100 ಬಾರಿ ಯೋಚಿಸಬೇಕು. ಯಾವ ವ್ಯಕ್ತಿಯೂ ಸುಮ್ಮನೆ ಶಕ್ತಿಯಾಗುವುದಿಲ್ಲ. ಅಂತಹ ಶಕ್ತಿ ಯಾವತ್ತಿಗೂ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ.
ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಯಶ್ ಅಂತಹ ಶಕ್ತಿಯಾಗಿ ನಿಂತಿದ್ದಾರೆ. ಅದೇ ಕಾರಣಕ್ಕೆ ಇದೊಂದು ಕಮೆಂಟ್ಗೆ ಜನರೆಲ್ಲ ಗರಂ ಆಗಿ ಆನ್ಲೈನ್ ನಲ್ಲಿ ಟ್ರೋಲ್ ಮೇಲೆ ಟ್ರೋಲ್ಗಳನ್ನ ಬರೆದು ಮಾತನಾಡಿದವರ ವಿರುದ್ಧ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಆ ಪ್ರಶ್ನೆಗೆ ಉತ್ತರವಾಗಿ ಬೇಕು ಅಂತ ಯಶ್ ಹೆಸರು ಹೇಳಿದ್ರೋ ಅಥವಾ ಗೊತ್ತಿಲ್ಲದೆ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಯಶ್ ಅನ್ನೋ ನಟನ ಬಗ್ಗೆ ಮಾತನಾಡಿದ್ರೆ ಏನಾಗುತ್ತೆ ಅನ್ನುವುದಕ್ಕೆ ಉತ್ತರ ಸರಿಯಾಗಿ ಸಿಕ್ಕಿದೆ. ಮತ್ಯಾರಾದ್ರೂ ಯಶ್ ಬಗ್ಗೆ ಮಾತನಾಡಬೇಕು ಅಂದ್ರೆ ಹಿಂದೆ ಮುಂದೆ ಯೋಚಿಸುವಂತಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.